ವೀಕ್ಷಕರೇ, ಇಂದು ಸ್ಮಾರ್ಟ್ ನ್ಯೂಸ್ ಕನ್ನಡ ವತಿಯಿಂದ ನಾನು ರಹಮತುರ್ ರಹಮಾನ್ ಇಲ್ಲಿ ಗಾಂಧಿ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿರವರ ಜನ್ಮ ದಿನಾಚರಣೆ ಹರಿಹರ ಮತ್ತು ಗ್ರಾಮಾಂತರ ಇಲ್ಲಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಇಲ್ಲಿ ಒಂದು ಗಾಂಧಿ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಆಚರಣೆ ಮಾಡಲಾಗ್ತಾ ಇದೆ. ನಾನು ಎಲ್ಲರಿಗೂ ದೇಶದ ಎಲ್ಲ ಜನರಿಗೆ ಗಾಂಧಿ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯ ಜನ್ಮ ದಿನಾಚರಣೆಯ ಶುಭಾಶಯಗಳು ಹೇಳ್ತಾರೆ. ಈ ನಮ್ಮ ಗಾಂಧೀಜಿ ನಡಿಗೆ ಕಾರ್ಯಕ್ರಮದ ಎಲ್ಲ ನಮ್ಮ ಕಾಂಗ್ರೆಸ್ಸಿನ ಕಾರ್ಯಕರ್ತರು, ಕಾಂಗ್ರೆಸ್ಸಿನ ಮುಖಂಡರು ಆಗಮಿಸಿರೋ ಎಲ್ಲರಿಗೂ ನಮಸ್ಕರಿಸುತ್ತಾ ನಮ್ಮ ಗಾಂಧೀಜಿ ನಡಿಗೆ ಕಾರ್ಯಕ್ರಮದ ಎಲ್ಲ ನಮ್ಮ ಕಾಂಗ್ರೆಸ್ಸಿನ ಕಾರ್ಯಕರ್ತರು, ಕಾಂಗ್ರೆಸ್ಸಿನ ಮುಖಂಡರು ಆಗಮಿಸಿರೋ ಎಲ್ಲರಿಗೂ ನಮಸ್ಕರಿಸುತ್ತಾ ಈ ಒಂದು ಕಾರ್ಯಕ್ರಮ ನಿಜವಾಗ್ಲೂ ಕೂಡ ಒಳ್ಳೆಯ ಕಾರ್ಯಕ್ರಮ. ಮಹಾತ್ಮ ಗಾಂಧೀಜಿಯವರು ನಿಮಗೆಲ್ಲರಿಗೂ ಕೂಡ ಸ್ವತಂತ್ರ ತಂದುಕೊಟ್ಟಂಥರು. ಹೋರಾಟ ಮಾಡಿ ಉಪವಾಸ ಕುಂತು ಸಾಕಷ್ಟು 25-30 ಸರಿ ಕೋರ್ಟಿಗೆ ಓಡಾಡಿ ಕೋರ್ಟಿಗೆ ಜೈಲಿಗೆ ಹೋಗಿ ಸ್ವತಂತ್ರ ತಂದುಕೊಟ್ಟಂಥ ಮಹಾವ್ಯಕ್ತಿಗಳು. ನಾವು ನೀವೆಲ್ಲರೂ ಕೂಡ ಇವತ್ತು ಫ್ರೀ ಅದಾವೆ, ಚೆನ್ನಾಗಿ ಅದಾವೆ ಅಂದರೆ ಆ ಗಾಂಧೀಜಿ ಮಹಾತ್ಮ ಗಾಂಧೀಜಿ ಕಡೆಯಿಂದನೇ ಇದ್ದಾವೆ. ಅಂಥ ಮಹಾತ್ಮ ಗಾಂಧೀಜಿಗೂ ಕೂಡ ಈ ನಮ್ಮ RSSನವ್ರು ಗುಂಡಿಟ್ಕೊಂಡ್ರು. ಅವರು ಅಂಥ ಒಂದು ಏನು RSSನವರು ಭಾಳ ಕೆಟ್ಟ ಸ್ವಭಾವ, ಕೆಟ್ಟ ಬುದ್ಧಿ ಅಂತವರು. ಇವತ್ತಿನ ದಿವಸ ಮನೋವಾದಿಗಳು ಅವರು ನಮ್ಮ ಗಾಂಧೀಜಿನ ಕೊಂದಂಥ ಜನಗಳು. ಮತ್ತು ನಮ್ಮ BR ಅಂಬೇಡ್ಕರ್ ಅವರು ಸ್ವತಂತ್ರ ತಂದು ಕೊಟ್ಟಂಥವ್ರು. ಇವತ್ತು ಅನೇಕ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕೂಡ ಅಂಥ ಪ್ರಧಾನಮಂತ್ರಿ ಕೂಡ ಇಲ್ಲಿವರೆಗೂ ನೋಡೋಕ್ಕಾಗೋದಿಲ್ಲ. ಅಂಥ ಪ್ರಧಾನಮಂತ್ರಿ ಅವರೆಲ್ಲರಿಗೂ ಕೂಡ ನಾನು ಶುಭಾಶಯನ. ಮೊದಲನೇದಾಗಿ ಮಹಾತ್ಮ ಗಾಂಧೀಜಿ ಅವರ ಜನ್ಮದಿನದ ಶುಭಾಶಯಗಳು ಹೇಳುತ್ತಾ ಮತ್ತು ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಸಹ ಅವರ ಜನ್ಮದಿನ ಶುಭಾಶಯ ಹೇಳುತ್ತಾ, ಇವತ್ತೇನು ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಇವತ್ತೇನು 100 ವರ್ಷ ತುಂಬಿದೆ, ಆ ಒಂದು ಸಂಭ್ರಮಾಚರಣೆಯನ್ನು ನಮ್ಮ ಪಕ್ಷದ ವತಿಯಿಂದ ನಮ್ಮ ಮುಖಂಡಗಳಾದಂಥ ನಂದಿ ಶಿವಣ್ಣನವರು, ರಾಮಪ್ಪನವರು ಮತ್ತು ಇಲ್ಲಿರುವಂಥ ನಮ್ಮ ಶಾಲು ಅವರು, ಕರೀಂ ಅವರು, ಅಬು ತಾಹಿರ್, ಜಾಫರ್ ಸಾದಿಕ್ ಮತ್ತು ನಮ್ಮ ಎಲ್ಲ ಕಾಂಗ್ರೆಸ್ ಘಟಕದ ಎಲ್ಲ ಅಧ್ಯಕ್ಷರುಗಳು, ಮುಖಂಡರುಗಳು ಸಹ ಇವತ್ತು ನಾವು ಈ ಒಂದು ಹಬ್ಬ ರೀತಿಯ ಆಚರಣೆ ಮಾಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಇವತ್ತು ಮಹಾತ್ಮ ಗಾಂಧೀಜಿ ಅಂತ ವ್ಯಕ್ತಿಯನ್ನು ನಾವು ಪಡ್ಕೊಂಡಿರೋದು ಭಾಳ ನಮ್ಮ ಪುಣ್ಯ. ಅಂಥ ವ್ಯಕ್ತಿ ಮತ್ತು ನಮಗೆ ಈ ದೇಶದಲ್ಲಿ ಸಿಗೋದಿಲ್ಲ. ಅಂಥ ವ್ಯಕ್ತಿ ಮತ್ತೊಬ್ಬರು ಪುನಃ ಹುಟ್ಟು ಬರಲಿ ಅಂತ ಹೇಳುತ್ತಾ ಅವರ ಜನ್ಮದಿನ ಶುಭಾಶಯವನ್ನು ಹೇಳ್ತೀನಿ. ಮೊದಲನೇದಾಗಿ ಮಹಾತ್ಮ ಗಾಂಧೀಜಿಯವರ ಜಯಂತಿಯ ಶುಭಾಶಯಗಳನ್ನು ನಾಡಿನ ಜನತೆಗೆ ತಿಳಿಸ್ತಾ, ಇವತ್ತಿನ ಒಂದು ಈ ಸುದಿನ ಮಹಾತ್ಮ ಗಾಂಧಿಯವರ ಅಧ್ಯಕ್ಷತೆಯಲ್ಲಿ ಬೆಳಗಾಂನಲ್ಲಿ ನಡೆದಂಥ ಒಂದು ಸ್ವತಂತ್ರ ಹೋರಾಟದ ಸಭೆಗೆ ಇವತ್ತಿನ ದಿವಸ 100 ವರ್ಷಗಳು ತುಂಬಿದೆ. ಇಂಥ ಒಂದು ಸುದಿನದಿಂದ ಮಹಾತ್ಮ ಗಾಂಧೀಜಿಯವರ ಜಯಂತಿನ ನಾವೆಲ್ಲರೂ ಕಾಂಗ್ರೆಸ್ ಪಕ್ಷದಿಂದ ಹರಿಹರ ನಗರ ಹಾಗೂ ತಾಲೂಕು ಗ್ರಾಮಾಂತರ ಕಾಂಗ್ರೆಸ್ ವತಿಯಿಂದ ಎಲ್ಲ ಪಕ್ಷದ ಹಿರಿಯರು, ಮುಖಂಡರು, ಎಲ್ಲ ಘಟಕಗಳ ಅಧ್ಯಕ್ಷಗಳು ಸೇರಿ ಒಂದು ವ್ಯವಸ್ಥಿತವಾಗಿ ಇದನ್ನು ಒಂದು ಕಾರ್ಯಕ್ರಮವನ್ನು ಇವತ್ತು ಆಚರಿಸ್ತಾ ಇದ್ದೀವಿ. ಈ ದಿವಸ ನಾವು ಜನತೆಗೆ ಹೇಳೋದೇನಪ್ಪ ಅಂದರೆ, ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಶಾಂತಿಯಿಂದ ಸರ್ವ ಜನಾಂಗದವರು ಒಂದು ಒಡಗೂಡಿ ಮಹಾತ್ಮ ಗಾಂಧಿಯವರು ಒಂದು ಹೋರಾಟ ಮಾಡಿದರು. ಇದಕ್ಕೆ ಸಾವಿರಾರು ಜನ ಅಲ್ಪಸಂಖ್ಯಾತರು ಜೀವ ಕೊಟ್ಟರು. ಎಲ್ಲ ಧರ್ಮದವರು ಇದಕ್ಕೆ ಜೀವವನ್ನು ಬಲಿ ಕೊಟ್ಟು ಸ್ವತಂತ್ರ ತಂದು ಕೊಟ್ಟಿದ್ದಾರೆ. ಇವತ್ತು ಮನುವಾದಿಗಳು, ಕೋಮುವಾದಿಗಳು ಇದನ್ನೇ ಒಂದು ಅವ್ರ ಮನೆದು BJP ಅವ್ರ ಮನೆದು ಯಾವುದೋ ಒಂದು ದೇಶಕ್ಕೋಸ್ಕರ ಒಂದು ನಾಯಿನೂ ಸತ್ತಿಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ಸಾವಿರಾರು ಜನ ತಮ್ಮ ಎಲ್ಲ ಜನಾಂಗದವರು ತಮ್ಮ ಜೀವವನ್ನು ತೆತ್ತಿದ್ದಾರೆ. ಅಂತ ಒಂದು ಬಲಿದಾನದ ಫಲವಾಗಿ ನಾವು ಇವತ್ತು ದೇಶದಲ್ಲಿ ಸ್ವತಂತ್ರವನ್ನು ಅನುಭವಿಸ್ತಾ ಇದ್ದೀವಿ. ಇಂಥ ಒಂದು ಇದಕ್ಕೆ ಶಾಂತಿಯಿಂದ ಹೋರಾಟ ಮಾಡಿರುವಂಥ ಮಹಾತ್ಮ ಗಾಂಧಿಯವರ ಜಯಂತಿಯ ಶುಭಾಶಯಗಳನ್ನು ಎಲ್ಲ ನಾಡಿನ ಜನತೆಗೆ ಮತ್ತೊಮ್ಮೆ ತಿಳಿಸ್ತಾ ನನ್ನ ಒಂದೆರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಗಾಂಧಿ. ಇವತ್ತು ಈ ದಿನ ನಮಗೆ
ಮಹಾತ್ಮ ಗಾಂಧೀಜಿಯವರ ಹುಟ್ಟುಹಬ್ಬದ ಒಂದು ಆಚರಣೆ ಪ್ರಯುಕ್ತ ಜೊತೆಗೆ ಅವರು ಅಧಿವೇಶನ ಮಾಡಿ 100 ವರ್ಷ ಆಯ್ತು ಇವಾಗ. ಅದನ್ನೆಲ್ಲರಿಗೂ ಕೂಡ ಬೆಳಗಾವಿಯಲ್ಲಿ ಅಧಿವೇಶನ ಮಾಡ್ತಕ್ಕಂಥದ್ದನ್ನು ಪ್ರಯುಕ್ತ ಇವತ್ತು 100 ವರ್ಷದ ಅಧಿವೇಶನ ಪ್ರಯುಕ್ತ ನಾವು ನೋಡ್ರಿ ಗಾಂಧಿ ಸರ್ಕಲ್ನಿಂದ ಅಂಬೇಡ್ಕರ್ ಭವನದವರೆಗೂ ಪಾದಯಾತ್ರೆ ಮುಖಾಂತರ ನಾವು ಆಗಮಿಸಿ ಇವತ್ತು ಗಾಂಧೀಜಿ ಮಾಡಿರ್ತಕ್ಕಂಥ ಒಳ್ಳೆಯ ಕೆಲಸಗಳನ್ನು ನೋಡಿ ದೇಶಕ್ಕೆ ಪ್ರಪ್ರಥಮವಾಗಿ ಅವರಿಗೆ ಕೃತಜ್ಞತೆಗಳನ್ನು ಎಷ್ಟು ಹೇಳಿದರೂ ಕಡಿಮೆನೇ. ನಮ್ಮ ದೇಶಕ್ಕೆ ಶಾಂತಿಯುತವಾಗಿ ಸ್ವಾತಂತ್ರ್ಯವನ್ನು ದೊರಕಿಸಿಕೊಟ್ಟಿರ್ತಕ್ಕಂಥದ್ದು ಮಹಾಪುಣ್ಯ. ನಮ್ಮ ಮಾನವತಾವಾದಿಯಾಗಿ ನೋಡ್ರಿ ಮಹಾತ್ಮ ಗಾಂಧೀಜಿಯವರು ಹೇಳ್ತಾ ಇದ್ರಂತೆ, ಯಾವುದರ ಸ್ಟ್ರೈಕು ಅದರಲ್ಲೆಲ್ಲ ಇದ್ದರೆ ಮಹಾತ್ಮ ಗಾಂಧಿಯವರಿಗೆ ಯಾರೋ ಒಂದು ಸರಿ ಕೆನ್ನೆ ಹೊಡೆದ್ರಂತೆ, ನೀನು ಈ ಕೆಲಸ ಮಾಡ್ತಾ ಇದೀಯ ಅಂತ ಹೇಳ್ಬಿಟ್ಟು. ಅದಕ್ಕೆ ಗಾಂಧೀಜಿಯವರು ಹೇಳಿದ್ರಂತೆ ಇನ್ನೊಂದು ಕೆನ್ನೆಗೆ ಹೊಡಿ ಅಂತ ಹೇಳಿದ್ರಂತೆ. ಆಗ ನೋಡಿ ಅಂತಾರೆ ಯಾರದಾರೆ ಇವತ್ತು ಕಾಲಿಡಿದು ಎಳಿತಕ್ಕಂಥ ಜನ ಇದ್ದಾರೆ. ಇವತ್ತು ದೇಶಕ್ಕೆ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಎಲ್ಲ ವರ್ಗದವರು, ಎಲ್ಲ ಸಮುದಾಯದವರು, ನಮ್ಮಲ್ಲಿರ್ತಕ್ಕಂಥದ್ದು ರಕ್ತ ಒಂದೇ ನೋಡ್ರಿ. ಬ್ಲಡ್ ಏನಿದೆಯಲ್ಲ ಎಲ್ಲರಲ್ಲಿಯೂ ಕೆಂಪಿಗೆ ಇರುತ್ತೆ, ಯಾವ್ದಾರ ಹಸಿರು ಕಲೆ ಬಿಳಿ ಇರುತ್ತಾ, ಏನೇನಿಲ್ಲ ನೋಡ್ರಿ. ಹಂಗಾಗಿ ನಾವೆಲ್ಲರೂ ಕೂಡ ಹಿಂದೂ, ಮುಸ್ಲಿಮ್ಸ್, ಕ್ರಿಶ್ಚಿಯನ್ಸ್ ನೋಡ್ರಿ ಎಲ್ಲ ವರ್ಗ ನಮ್ಮಲ್ಲಿ ನೋಡ್ರಿ ನಾಯಕರಿದ್ದಾರೆ, ಮತ್ತೊಬ್ಬರು ಕೆಲಸ ಮಾಡ್ತಕ್ಕಂಥ ಬಡಿಗೆಯರಿದ್ದಾರೆ. ಅವ್ರವ್ರ ಕುಲಕಸುವಿನ ಮೇಲೆ ಕಸುಬು ಏನಿದೆಯಲ್ಲ ಕುಲಕಸುವಾಗಿದೆ ಅದು. ಹಾಗೆ ನಾವು ಇವತ್ತೆಲ್ಲರೂ ಕೂಡ ಪ್ರೀತಿಯಿಂದ ಕಾಣಬೇಕು. ನಾವು ಪ್ರೀತಿಯಿಂದ ಕಂಡು ಪ್ರೀತಿಯಿಂದ ಗೆಲ್ತಕ್ಕಂಥ ವಾತಾವರಣ ಇವತ್ತು ಗಾಂಧೀಜಿಯವರು ಪ್ರೀತಿಯಿಂದ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದು ಕೊಟ್ಟಿದ್ದಾರೆ. ಅವರಿಗೆ ನಾನು ತುಂಬ ನನ್ನ ವೈಯಕ್ತಿಕವಾಗಿ ಇಡೀ ಈ ದೇಶದ ಪರವಾಗಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿ ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಮಾಧ್ಯಮದವರಿಗೆಲ್ಲ ಸ್ನೇಹಿತರಿಗೂ ಧನ್ಯವಾದಗಳನ್ನು ಹೇಳಿ 2 ಮಾತು ಮುಗಿಸಿ. ಜೈ ಹಿಂದ್ ಜೈ. ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರ ಜಯಂತಿಯ ಶುಭಾಶಯಗಳನ್ನು ಎಲ್ಲರಿಗೂ ಕೋರುತ್ತಾ, ಬೆಳಗಾಂ ಅಧಿವೇಶನಕ್ಕೆ 100 ವರ್ಷ ತುಂಬಿರ್ತಕ್ಕಂಥ ಈ ಸಂದರ್ಭದಲ್ಲಿ ಇವತ್ತು ನಮ್ಮ ರಾಜ್ಯ ಸರ್ಕಾರ ಗಾಂಧಿ ನೇಡಿಗೆ ಅಂತ ಒಂದು ಅಭೂತಪೂರ್ವ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡಿದೆ. ಈ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಗಾಂಧಿ ಸರ್ಕಲ್ನಿಂದ ಹಿಡಿದು ಈ ಒಂದು ಅಂಬೇಡ್ಕರ್ ಭವನ್ ತನಕ ಒಂದು ಪಾದಯಾತ್ರೆಯನ್ನು ನಡೆಸಿ ಇವತ್ತು ಗಾಂಧಿ ಜಯಂತಿಗೆ ನಿಜವಾಗ್ಲೂ ಅರ್ಥ ಬರುವ ಹಾಗೆ ನಾವು ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀವಿ. ಈ ದೇಶ ಕಂಡ ಮಹಾನ್ ಸಂತ ಗಾಂಧೀಜಿಯವರು. ನಿಜವಾಗ್ಲೂ ಗಾಂಧೀಜಿಯವ್ರನ್ನ ಮತ್ತು ಅಂಬೇಡ್ಕರ್ ಅವ್ರನ್ನ ಮತ್ತು ಅವ್ರನ್ನೆಲ್ಲರೂ ಕೂಡ ಪ್ರತಿಯೊಬ್ಬ ಭಾರತೀಯನು ಪ್ರತಿ ನಿಮಿಷನೂ ಕೂಡ ನೆನಪಲ್ಲಿಟ್ಕೊಂತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕಾಗಿದೆ. ಕಾರಣ ಎಷ್ಟೇ, ಇವತ್ತು ಬ್ರಿಟಿಷರ ಕೈಯಿಂದ ಯಾವುದೇ ಥರದ್ದು ಈಗಿನ ಕಾಲದಲ್ಲಿ ಸಾಕಷ್ಟು ಆಧುನಿಕ ವೆಪನ್ಗಳು ಇಲ್ದಂಗೆ ಬರೀ ಕೇವಲ ಶಾಂತಿ ಮಂತ್ರದಿಂದ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಡಿಸಿ ಈ ದೇಶವನ್ನ ಇವತ್ತು ಪ್ರಪಂಚದಲ್ಲಿ ಗುರುತಿಸಿ ಇಡೀ ಏನು ದೇಶಕ್ಕೆ ಸಂವಿಧಾನ ನೀಡಿರ್ತಕ್ಕಂಥ ನಮ್ಮ ಅಂಬೇಡ್ಕರ್ ಅವರು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಡೀ ಪ್ರಪಂಚಕ್ಕೆ ಮಾದರಿಯಾಗಿರ್ತಕ್ಕಂಥ ಒಂದು ಸಂವಿಧಾನವನ್ನು ನಮಗೆ ಕೊಟ್ಟಿದ್ದಾರೆ. ಇದನ್ನೆಲ್ಲವನ್ನೂ ನಾವು ಗೌರವಿಸಿ ನಾವೆಲ್ಲರೂ ಭಾರತೀಯರು, ಮೊದಲು ಭಾರತೀಯರಾಗೋಣ ಅನ್ನೋ ಮಾತನ್ನು ಹೇಳಿ ಮತ್ತೊಮ್ಮೆ ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಅವರ ಶುಭಾಶಯಗಳನ್ನ ಎಲ್ಲರಿಗೂ ಕೋರಿ ನನ್ನ 2 ಮಾತು ಮುಗಿಸ್ತೇನೆ. ನಾಡಿನ ಎಲ್ಲ ಜನತೆಗೆ ಶ್ರೀ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ, ಇವತ್ತು ಹರಿಹರದಲ್ಲಿ ಮಹಾತ್ಮ ಗಾಂಧೀಜಿಯವರು ಬೆಳಗಾವಿಯಲ್ಲಿ ಅಧಿವೇಶನ 100ನೇ ಅಧಿವೇಶನ ಪೂರೈಸಿ ಅದು ಮೊದಲನೆಯ ಹಾಗೂ ಕೊನೆಯ ಅಧಿವೇಶನ ಅಂತಾನು ನಾಡಿನ ಜನತೆಗೆ ಗೊತ್ತಿದೆ. ಆ ಅಧಿವೇಶನದ ನೆನಪಿಗಾಗಿ ಇವತ್ತು ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ಹಾಗೂ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾದ DK ಶಿವಕುಮಾರ್ ಅವರ ಆದೇಶದ ಮೇರೆಗೆ ನಮ್ಮ ಹರಿಹರ ಹಾಗೂ ಮಲೆಬೆನ್ನೂರು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನಾವು ಮಹಾತ್ಮ ಗಾಂಧೀಜಿ ಸರ್ಕಲ್ನಿಂದ ಅಂಬೇಡ್ಕರ್ ಜಯಂತಿಯವರೆಗೂ ಪಾದಯಾತ್ರೆ ನೆರವೇರಿಸಿ ಆ ಮಹಾತ್ಮನ ಆಚಾರ ವಿಚಾರಗಳನ್ನು ತಿಳಿಸಿ ಇವತ್ತು ಎಲ್ಲರೂ ಸೇರಿ ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿರುತ್ತಾರೆ. ಆ ಪ್ರಯುಕ್ತ ನಾವೆಲ್ಲರೂ ಸೇರಿ ಇವತ್ತು ಮಹಾತ್ಮ ಗಾಂಧೀಜಿಯನ್ನು ಮತ್ತೊಮ್ಮೆ ಸ್ಮರಿಸಿ
ನಾಡಿನ ಜನತೆಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಹಾಗೂ ಗಾಂಧಿ ಜಯಂತಿಯ ಶುಭಾಶಯಗಳನ್ನು ಮತ್ತೊಮ್ಮೆ ತಿಳಿಸುತ್ತಾ ಜೈ ಹಿಂದ್, ಜೈ ಕಾಂಗ್ರೆಸ್. ಈ ದಿನ ಗಾಂಧಿ ಜಯಂತಿ ಮತ್ತು ಈ ರಾಷ್ಟ್ರದ 2ನೇ ಮಾಜಿ ಪ್ರಧಾನಿಯಾದ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ಈ ದಿನ ನಮ್ಮ KPCC ಹಾಗೂ ರಾಷ್ಟ್ರ ಅಧ್ಯಕ್ಷರ ಮೇರೆಗೆ ಏನು ಇವತ್ತು ಗಾಂಧಿ ನಡಿಗೆ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಹರಿಹರದ ಗಾಂಧಿ ವೃತ್ತದಿಂದ ಅಂಬೇಡ್ಕರ್ ಭವನದವರೆಗೆ ಜಾಥಾದ ಮೂಲಕ ಆಗಮಿಸಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಜರುಗಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ನಾಯಕರುಗಳಿಗೆಲ್ಲರಿಗೂ ತುಂಬ ಹೃದಯದ ವಂದನೆಗಳನ್ನು ತಿಳಿಸ್ತಾ ನನ್ನ 2 ಮಾತು